ಸ್ನೇಹಿತರು ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಹಣ ಆಸ್ತಿಯ ಮುಂದೆ ಸಂಬಂಧಗಳಿಗೆ ಯಾವುದೇ ಬೆಲೆ ಇಲ್ಲ ಅನ್ನೋದು ಮತ್ತೆ ಮತ್ತೆ ಪ್ರೂವ್ ಆಗ್ತಾನೆ ಇರುತ್ತೆ. ಅದಕ್ಕೆ ಕಾರಣ ಇಂಥ ಘಟನೆಗಳು ಕೂಡ ಈಗ ನಡೀತಾ ಇರೋದು. ಇಳಿ ವಯಸ್ಸಲ್ಲೂ ಕೂಡ ಕಷ್ಟಪಟ್ಟು ದುಡಿತಕ್ಕಂಥ ಅಜ್ಜಿ ತನ್ನ ಕಾಲ ಮೇಲೆ ತಾನು ನಿಂತ್ಕೊಳ್ಬೇಕು, ತಾನು ಯಾರಿಗೂ ಕೂಡ ಡಿಪೆಂಡೆಂಟ್ ಆಗಬಾರ್ದು ಅನ್ನೋ ಕಾರಣಕ್ಕೆ ದಾನಜ್ಜಿ ಎಂದೇ ಖ್ಯಾತಿ ಪಡೆದಂಥ ಈ ಅಜ್ಜಿ ತರಕಾರಿಯನ್ನು ಮಾರಿ ದಾನ ಧರ್ಮದಲ್ಲೂ ಕೂಡ ಹೆಸರಾಗಿದ್ದಂಥ ಅಜ್ಜಿ, ಇಡೀ ತನ್ನ ಜೀವನವನ್ನೇ ಸಮಾಜ ಸೇವೆಗೆ ಮುಡುಪಾಗಿಟ್ಟಂಥ ಅಜ್ಜಿ. ಇವತ್ತು ನೋಡಿ ಆ ಅಜ್ಜಿಯನ್ನು ಎಲ್ಲರೂ ಕೂಡ ಗೌರವದಿಂದ ಮಾತನಾಡಿಸ್ತಾಯಿದ್ರು, ಅಕ್ಕರೆ ಪ್ರೀತಿಯನ್ನು ತೋರ್ತಾಯಿದ್ರು. ಆದರೆ ಸ್ವಂತ ಕುಟುಂಬದವರು ಕೇವಲ ಆಸ್ತಿಗೋಸ್ಕರ ಅಜ್ಜಿಯನ್ನೇ ಮುಗಿಸಿಬಿಟ್ಟಿದ್ದಾರೆ. ಆಕೆಯ ಪ್ರಾಣವನ್ನೇ ತೆಗೆದುಬಿಟ್ಟಿದ್ದಾರೆ. ಹತ್ಯೆಗೈದಂಥ ಘಟನೆ ಇಡೀ ಬಾಗಲಕೋಟೆಯನ್ನು ಇವತ್ತು ಬೆಚ್ಚಿ ಬೀಳಿಸ್ತಾ ಇರೋದು. ಆಸ್ತಿಗೋಸ್ಕರ ದಾನಜ್ಜಿ ಚಂದ್ರವ್ವನ ನೀಲಗಿಯನ್ನು ಇವತ್ತು ಹತ್ಯೆ ಮಾಡಿರೋದು. ಬಾಗಲಕೋಟೆ ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂಥ ಕೃತ್ಯ ತರಕಾರಿಯನ್ನು ಮಾರೋದು, ಅದರಿಂದ ಬಂದಂಥ ಹಣವನ್ನು 16 ಲಕ್ಷ ಹಣವನ್ನು ಸೇವ್ ಮಾಡಿ ಬೆಳ್ಳಿಯ ಬಾಗಿಲನ್ನು ದೇವಸ್ಥಾನಕ್ಕೆ ದಾನ ಮಾಡಿದಂಥ ಅಜ್ಜಿ ಇದು. ಆ ದೇವಸ್ಥಾನದ ಬಳಿ ತರಕಾರಿ ವ್ಯಾಪಾರವನ್ನು ಮಾಡ್ತಾಯಿತ್ತು. ಬಾಗಲಕೋಟೆ ಜಿಲ್ಲೆ ತೇರದಾಳದ ಪ್ರಭುಲಿಂಗ ದೇವಸ್ಥಾನ ಅಂತ ಇದೆ. ಆ ದೇವಸ್ಥಾನದ ಮುಂಭಾಗದಲ್ಲಿ ತರಕಾರಿ ವ್ಯಾಪಾರವನ್ನು ಮಾಡ್ತಾಯಿತ್ತು. ಈ ತರಕಾರಿಯಲ್ಲಿ ಬಂದಂಥ ಹಣವನ್ನು ಪ್ರಭುಲಿಂಗನ ಸೇವೆಗೆ, ಈ ಪ್ರಭುಲಿಂಗ ದೇವರಿಗೆ ಬೆಳ್ಳಿ ಬಾಗಿಲನ್ನು ಮಾಡಿಸಿದ್ದಂಥ ಅಜ್ಜಿ ಇದು. ಹಾಗಾಗಿ ಭಕ್ತರಿಗೆ ಬಹಳಷ್ಟು ವಿಶೇಷವಾಗಿ ಗಮನ ಸೆಳೀತಾ ಇದ್ದಂಥ ಅಜ್ಜಿ. ಅದೇ ದೇವಸ್ಥಾನದ ಮುಂಭಾಗದಲ್ಲೇ ಒಂದು 60 ವರ್ಷದಿಂದ ಇದೇ ತರಕಾರಿ ವ್ಯಾಪಾರವನ್ನು ಮಾಡ್ಕೊಳ್ತಾ ಅದರಲ್ಲಿ ಬಂದಂಥ ಹಣವನ್ನು ಉಳಿಸಿ 20 kg ತೂಕದ 16 ಲಕ್ಷ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಬೆಳ್ಳಿಯ ಬಾಗಿಲನ್ನು ಕೂಡ ಮಾಡಿಸ್ಕೊಟ್ಟಿತ್ತು. ತೇರದಾಳ ಬನಹಟ್ಟಿ ಭಾಗದಲ್ಲಿ ಈ ಅಜ್ಜಿಯನ್ನು ದಾನಜ್ಜಿ ಅಂತಲೇ ಹೆಸರುವಾಸಿಯಾಗಿದ್ದರು. ಜೊತೆಗೆ ಎಲ್ಲರೂ ಕೂಡ ಕರೀತಾಯಿದ್ರು. ಇದಕ್ಕಿಂತ ಮುಂಚೆ ಕೇವಲ 16 ಲಕ್ಷ ಬೆಲೆ ಬಾಳ್ತಕ್ಕಂಥ ಬೆಳ್ಳಿಯ ಬಾಗಿಲ ಬಗ್ಗೆ ನಾನು ಹೇಳ್ತಾ ಇಲ್ಲ. ಅದಕ್ಕಿಂತ ಮುಂಚೆ 3 ಲಕ್ಷದ ಕೊಠಡಿಯನ್ನು ಕೂಡ ಮಾಡಿಸ್ಕೊಟ್ಟಿತ್ತು. 80 ವರ್ಷ ಇಳಿ ವಯಸ್ಸಾದರೂ ಕೂಡ ತರಕಾರಿ ವ್ಯಾಪಾರವನ್ನು ನಿಲ್ಲಿಸಿರಲಿಲ್ಲ. ಆದರೆ ಈ ಅಜ್ಜಿಯ ಪ್ರಾಣವನ್ನು ತೆಗಿಲಿಕ್ಕೆ ಪ್ಲ್ಯಾನ್ ಮಾಡಿದಂಥ ಅಣ್ಣನ ಮಕ್ಕಳು ಆಸ್ತಿಯ ಮೇಲೆ ಕಣ್ಣಿಟ್ಟು ಬಿಟ್ಟರು. ಇದು ತಮ್ಮದಾಗಬೇಕು ಅಂತ. ನೋಡಿ ಯಾವ ಕಾರಣಕ್ಕೆ ಅನ್ನೋದನ್ನ ನಾನು ಹೇಳ್ತಾ ಹೋಗ್ತೀನಿ. ಜನವರಿ 13ನೇ ತಾರೀಕು ಸರ್ವೆ ಅಧಿಕಾರಿಗಳು ಆ ಊರಿಗೆ ಬಂದಿದ್ದರಂತೆ. ಅಲ್ಲೇ ಘಟಪ್ರಭಾ ಕಾಲುವೆ ಬರುತ್ತೆ, ಅವರು ಹೊಲದ ಜಮೀನಿನ ಪಕ್ಕ ಘಟಪ್ರಭಾ ಕಾಲುವೆ ಬರುತ್ತೆ. ಯಾವಾಗ ಸರ್ವೆ ಅಧಿಕಾರಿಗಳು ಸರ್ವೆ ಮಾಡ್ಕೊಂಡು ಹೋದರೂ ಈ ಒಂದು ಆಸ್ತಿ ತಮಗೆ ಸಿಗೋದಿಲ್ಲ ಅನ್ನೋ ಕಾರಣಕ್ಕೆ ಅಲ್ಲೇ ಘಟಪ್ರಭಾ ಕಾಲುವೆಗೆ ಅಜ್ಜಿಯನ್ನು ತಳ್ಳಿ ಆಕೆಯ ಪ್ರಾಣವನ್ನು ತೆಗೆಯುವ ಪ್ರಯತ್ನವನ್ನು ಮಾಡಿದ್ದಾರೆ ಅಣ್ಣನ ಮಕ್ಕಳು. ಜೊತೆಗೆ ಅದಾದ ಮೇಲೆ ಯಾವ ರೀತಿಯ ಪ್ಲ್ಯಾನ್ ಮಾಡಿದ್ದಾರೆ ಅಂದರೆ ತಳ್ಳಿಬಿಟ್ಟು ಅದಾದ ಮೇಲೆ ಆಕೆಯ ಪ್ರಾಣವನ್ನು ಉಳಿಸುವ ಪ್ರಯತ್ನವನ್ನು ಕೂಡ ಸುಮ್ಮನೆ ಒಂದು ರೀತಿಯಾಗಿ ನಾಟಕದ ಪ್ರಯತ್ನ, ಯಾರಿಗೂ ಕೂಡ ಅನುಮಾನ ಬಾರದ ರೀತಿಯಲ್ಲಿ ಆ ಅಜ್ಜಿಯನ್ನು ಕಾಪಾಡಲಿಕ್ಕೆ ಮುಂದಾಗಿಬಿಟ್ಟಿದ್ದಾರೆ. ಅದಾದ ಮೇಲೆ ಆ ಅಜ್ಜಿಯ ಪ್ರಾಣ ಹೋದ ಮೇಲೆ ಗಡಿಬಿಡಿಯಲ್ಲಿ ಶವ ಸಂಸ್ಕಾರವನ್ನು ಮಾಡಿ ಮುಗಿಸೋ ಪ್ರಯತ್ನವನ್ನು ಮಾಡಿದ್ದಾರೆ. ಯಾರಿಗೂ ಕೂಡ ಅನುಮಾನ ಬರಬಾರ್ದು ಅಂತ ಮೊಸಳೆ ಕಣ್ಣೀರನ್ನು ಕೂಡ ಹಾಕ್ತಾ ಇದ್ದಾರೆ. ಗಡಿಬಿಡಿಯಲ್ಲಿ ತರಾತುರಿಯಲ್ಲಿ ಬೇಗ ಮುಗಿಸ್ಬಿಡೋಣ ಅಂತ. ಎಲ್ಲೋ ಒಂದು ಕಡೆ ಇದು UDRಗೆ ಹೋಗಿಬಿಟ್ರೆ, ಅಂದರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗೆ ಹೋಗಿಬಿಟ್ರೆ ಕಷ್ಟ ಗೊತ್ತಾಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ನಂತರ ಗ್ರಾಮದವರಿಗೆ ಅನುಮಾನ ಬಂದು ಪೊಲೀಸ್ನವ್ರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮಾಹಿತಿ ತಿಳಿಸೋ ಪ್ರಯತ್ನ ಮಾಡಿದಾಗ ತದನಂತರ ವಿಚಾರಣೆ ವೇಳೆ ಇವೆಲ್ಲ ಸತ್ಯಾಂಶಗಳು ಕೂಡ ಬೆಳಕಿಗೆ ಬಂದಿದೆ. ನೋಡಿ ಸಮಾಜ ಯಾವ ರೀತಿಯಾಗಿ ಬದಲಾಗ್ತಾ ಇದೆ. ತಮ್ಮವರು ನಮ್ಮವರು ಅಂದುಕೊಂಡವರೆಲ್ಲರೂ ಕೂಡ ಆಸ್ತಿಯ ಹಿಂದೆ, ಹಣದ ಹಿಂದೆ ಬಿದ್ದಾಗ ಸಂಬಂಧಗಳ ಮೌಲ್ಯ ಕಳೆದುಕೊಳ್ತಾ ಇರೋದು, ಸಂಬಂಧಗಳಿಗೆ ಬೆಲೆ ಇಲ್ಲದಂತಾಗ್ತಾ ಇರೋದು. ಕೆಲವೊಂದು ಬಾರಿ ಆಗಿನ ಕಾಲದ ಅಜ್ಜಿಯರು ಎಲ್ಲೋ ಒಂದು ಕಡೆ ಆ ರೀತಿಯಾದಂಥ ಮೌಲ್ಯಗಳಿಗೆ ಬೆಲೆ ಕೊಟ್ಟೆ. ನೋಡಿ ತಾನು ದುಡಿದ ಹಣದಲ್ಲಿ ತಮ್ಮ ದೇವರಿಗೆ ತಾನು ಮಾಡಿದಂಥ ಸೇವೆ ಎಲ್ಲವೂ ಕೂಡ ಸಮರ್ಪಣೆ ಆಗಲಿ ಅಂತ ಅಜ್ಜಿ ಸೇವ್ ಮಾಡಿ ಬರ್ತಾ ಇದ್ದಂಥ ಹಣ, ಆದರೆ ಇದೆಲ್ಲವೂ ಕೂಡ ಅನ್ಯರ ಪಾಲಾಗುತ್ತೆ ಅಂತ ದುರಾಲೋಚನೆ ಮಾಡಿದಂತಹ ಅಣ್ಣನ ಮಕ್ಕಳು ಯಾವ ರೀತಿಯಾದಂಥ ಕುಕೃತ್ಯವನ್ನು ಎಸಗಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನೋಡಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅಭಿಪ್ರಾಯ ಅದು ಕೂಡ ಕಮೆಂಟ್ಸ್ನಲ್ಲಿ ತಿಳಿಸ್ಬೋದು ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.